ಕುಪ್ಪಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ 2025-26ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ಸಂಘದ ಅಧ್ಯಕ್ಷರು ಮುನಿಸ್ವಾಮಿಗೌಡ ಹಾಗೂ ಮುಖ್ಯ ಅತಿಥಿಗಳು ಎನ್ ಹನುಮೇಶ್ರವರು, ನಿರ್ದೇಶಕರು ಮತ್ತು ಉಪವ್ಯವಸ್ಥಾಪಕರು ಕೆ ಮುನಿರಾಜು, ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಮತ್ತು ಅಣ್ಣಪ್ಪ ತಡಕೋಡ, ಆಡಳಿತ ಮಂಡಳಿಯ ಸದಸ್ಯರು ಅಧ್ಯಕ್ಷರು ಮುನಿಸ್ವಾಮಿಗೌಡ, ಉಪಾಧ್ಯಕ್ಷರು ಕೆಆರ್ ರಮೇಶ್ ರೆಡ್ಡಿ, ನಿರ್ದೇಶಕರು ಮುನಿಯಪ್ಪ, ಕೆಎಂ ಶ್ರೀನಿವಾಸ್ ರೆಡ್ಡಿ, ಕೆವಿ ಮಂಜುನಾಥ್, ಕೆಎಂ ಚೌಡರೆಡ್ಡಿ, ಎಂ ಕೃಷ್ಣಪ್ಪ, ಕೆಎಂ ಶ್ರೀರಾಮರೆಡ್ಡಿ, ಶಿವಪ್ಪ, ಬೈರಮ್ಮ, ಸಾವಿತ್ರಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೆಎನ್ ಉಲ್ಲೇಚಗೌಡ, ಸಹಾಯಕರು ಎಂ ಉದಯಕುಮಾರ್ ಹಾಗೂ ಊರಿನ ಗಣ್ಯರು, ಹಿರಿಯರು, ಜನಸಾಮಾನ್ಯರು ಭಾಗವಹಿಸಿದ್ದರು. ಈ ದಿನ ಸಭೆಯ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಮತ್ತು ನಿರ್ದೇಶಕರು ಹಾಗೂ ಅಧ್ಯಕ್ಷರು ವಾರ್ಷಿಕ ಸಾಮಾನ್ಯ ಸಭೆಯ ಕುರಿತು ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು ಹಾಗೂ ಸಭೆಗೆ ಬಂದಿರುವ ಎಲ್ಲರಿಗೂ ಡೈರಿ ಆಡಳಿತ ಮಂಡಳಿಯಿಂದ ಮತ್ತೊಮ್ಮೆ ಹೃತ್ಪೂರ್ವಕ ಕೃತಜ್ಞತೆಗಳು ತಿಳಿಸಿದರು. ಬಜೆಟ್ ಅನ್ನ ಈ ಸಭೆಯಲ್ಲಿ ಅಂದ್ರೆ ಮುಂದಿನ ಒಂದು ವರ್ಷಕ್ಕೆ ಬಜೆಟ್ ಮಂಜೂರಿ ಮಾಡ್ತಕ್ಕಂಥದ್ದು, ಸಿಬ್ಬಂದಿ ವೇತನಕ್ಕಾಗಿ 3,50,000 ಕಾಯ್ದಿರಿಸತಕ್ಕಂಥದ್ದು, ಸ್ಟೇಷನರಿಗೆ 8,000, ಪರೀಕ್ಷಾ ವೆಚ್ಚಕ್ಕಾಗಿ 5,000 ರೂಪಾಯಿಗಳಷ್ಟು, ತೂಕ ಮತ್ತು ಅಳತೆ ನವೀಕರಣಕ್ಕಾಗಿ 2,000 ರೂಪಾಯಿಗಳು, ಎಎಂಸಿಯು ಸರ್ವಿಸ್ ಚಾರ್ಜ್ಗಾಗಿ 10,000, ವಿದ್ಯುತ್ ಬಿಲ್ಗಾಗಿ 30,000 ರೂಪಾಯಿಗಳಷ್ಟು, ಪ್ರಯಾಣ ಭತ್ಯೆ 13,000, ಬ್ಯಾಂಕ್ ವೆಚ್ಚಕ್ಕಾಗಿ 500 ರೂಪಾಯಿಗಳಷ್ಟು ಹಾಗೂ ರಿಪೇರಿ ಖರ್ಚುಗಳಿಗಾಗಿ 8,000, ಮಿಲ್ಕಿಂಗ್ ಮಿಷನ್ ಬಿಡಿ ಭಾಗಗಳಿಗಾಗಿ 9,000 ರೂಪಾಯಿಗಳಷ್ಟು, 2025-26ನೇ ಸಾಲಿನ ಸಾಮಾನ್ಯ ಸಭೆಗಾಗಿ 28,000 ರೂಪಾಯಿಗಳಷ್ಟು, ಕ್ಯಾಲೆಂಡರ್ಗಾಗಿ 9,000, ಎಐ ಬಾಬತ್ತು 3,600 ರೂಪಾಯಿ, ತರಬೇತಿ ವೆಚ್ಚಕ್ಕಾಗಿ 9,000 ಹಾಗೂ ಪೂಜಾ ವೆಚ್ಚ, ಡೀಸೆಲ್ ವೆಚ್ಚ ಮತ್ತು ಇತರೆ ವೆಚ್ಚಗಳಿಗೆ 10,000, ಒಟ್ಟು 5,49,900 ರೂಪಾಯಿಗಳನ್ನು ಮುಂದಿನ ಒಂದು ವರ್ಷಕ್ಕಾಗಿ ನಿಧಿಯನ್ನು ಕಾಯ್ದಿರಿಸತಕ್ಕಂಥದ್ದು. 6,25,459 ರೂಪಾಯಿ 37 ಪೈಸೆಗಳಷ್ಟು, ಸ್ಥಳೀಯ ಹಾಲು ಮಾರಾಟ 7,037 ರೂಪಾಯಿ, ಹಾಗೆ ಸ್ಯಾಂಪಲ್ ಹಾಲು ಮಾರಾಟ 98,797 ರೂಪಾಯಿಗಳಷ್ಟು, ಒಟ್ಟಾರೆಯಾಗಿ 10,03,998 ರೂಪಾಯಿಗಳಷ್ಟು ಅಂದ್ರೆ 13.4% ಅಷ್ಟು ಒಟ್ಟು ವ್ಯಾಪಾರ ಲಾಭಾಂಶವನ್ನು ಕೇಳಿಸ್ಕೊಳ್ರಿ, ಇಲ್ಲ ನೀವು ಹಂಚ್ಕೊಳ್ರಿ, ಫಸ್ಟ್ ಹಂಚ್ಬಿಡ್ತೀರಾ ಅಂದ್ರೆ 13.4% ಅಷ್ಟು ಈ ಒಂದು ವರ್ಷ ಗಳಿಸಿರ್ತಕ್ಕಂಥ ವ್ಯಾಪಾರ ಲಾಭಾಂಶ. ಈ ಲಾಭಾಂಶದಲ್ಲಿ ಈ ಒಂದು ವರ್ಷದಲ್ಲಿ ಸಂಘದ ಆಡಳಿತಾತ್ಮಕ ಮತ್ತು ಇತರೆ ಖರ್ಚುಗಳಿಗಾಗಿ 4,96,204 ರೂಪಾಯಿಗಳಷ್ಟು ಖರ್ಚು ಮಾಡಲಾಗ್ತದೆ. ಒಟ್ಟು ಖರ್ಚುಗಳು ಏನಂದ್ರೆ, ಒಂದು ಸಿಬ್ಬಂದಿ ವೇತನ 3,30,000, ಸ್ಟೇಷನರಿ 6,340 ರೂಪಾಯಿಗಳಷ್ಟು, ಎಎಂಸಿಗಳು ಖರೀದಿಗಾಗಿ 22,000, ಸರ್ವಿಸ್ ಚಾರ್ಜ್ 3,582, ವಿದ್ಯುತ್ ವೆಚ್ಚ 25,728 ರೂಪಾಯಿ, ಪ್ರಯಾಣ ಭತ್ಯೆ 12,100 ರೂಪಾಯಿ, ಬ್ಯಾಂಕ್ ವೆಚ್ಚ 391, ಆಡಿಟ್ ಟೈಪಿಂಗ್ ಆಗಿ 12,000, ಇತರೆ ವೆಚ್ಚಗಳಿಗಾಗಿ 6,800 ರೂಪಾಯಿಗಳಷ್ಟು, ಹಾಗೆ ಮಿಲ್ಕಿಂಗ್ ಮಿಷನ್ ಬಿಡಿ ಭಾಗಗಳ ಖರೀದಿ 7,140 ರೂಪಾಯಿ, ಡೀಸೆಲ್ ಖರ್ಚು 6,000, ಸರ್ವ ಸದಸ್ಯರ ಸಾಮಾನ್ಯ ಸಭೆಯ ವೆಚ್ಚ 23,503 ರೂಪಾಯಿಗಳಷ್ಟು, ಎಐ ಬಾಬತ್ತು 3,600, ತರಬೇತಿ ವೆಚ್ಚ 6,000, ಸಂಘದ ಪುಸ್ತಕಗಳ ಖರೀದಿಗಾಗಿ 445 ರೂಪಾಯಿಗಳು, ಒಟ್ಟಾರೆಯಾಗಿ 4,96,204 ರೂಪಾಯಿಗಳಷ್ಟು ಒಟ್ಟು ಖರ್ಚು ಎಲ್ಲ. ನಿರ್ದೇಶಕರಾದ ಶ್ರೀ ನನ್ಮೇಶ್ವರ್ ಅವರೇ, ಸಂಘದ ಅಧ್ಯಕ್ಷರಾದ ಮುನಿಸ್ವಾಮಿಗೌಡ್ರೆ, ಹಾಗೆ ಎಲ್ಲ ಸಂಘದ ಹಾಲು ಉತ್ಪಾದಕ ನಿರ್ದೇಶಕರೇ ಮತ್ತು ನಮ್ಮ ವಿಸ್ತರಣಾಧಿಕಾರಿಗಳೇ ಮತ್ತು ಎಲ್ಲ ಹಾಲು ಉತ್ಪಾದಕ ಬಂಧುಗಳೇ, ಕುಪ್ಪಳ್ಳಿ ಡೈರಿ ತುಂಬಾ ಹಳೆಯದು. ಸುಮಾರು 80-81ರಲ್ಲಿ ಸಾಹೇಬ್ರವರ ತಂದೆಯವರು ಈ ಸಂಘದಲ್ಲಿ ಅಧ್ಯಕ್ಷರಾಗಿದ್ರು ಅಂತ ಮೊನ್ನೆ ಕೂಡ ಮೀಟಿಂಗ್ ದಳಸ್ತೂರ GBM ಆದಾಗ ಹೇಳ್ತಾ ಇದ್ರು. ಕುಪ್ಪಳ್ಳಿಗೆ ಹಾಲಾಗ್ತಾ ಇದ್ವಿ ದಳಸ್ತೂರವರೆಲ್ಲ, ಅಲ್ಲಿಂದ ಅನ್ವೇಷ್ ತಂದೆಯವರು ದಳಸ್ತೂರ್ಗೆ ಒಂದು ಡೈರಿ ಮಾಡಬೇಕು, ದೂರ ಹಾಲು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಅವಾಗ ಮಾಡಿದ್ರು ಅಂತ ಹೇಳಿ. ಬಹುಶಃ ಇಲ್ಲೂ ಅಧ್ಯಕ್ಷರಾಗಿದ್ರು ಅನ್ಸುತ್ತೆ. ಅಂತ ಇತಿಹಾಸ ಇರುವಂತದ್ದು, ಸುಮಾರು 46 ವರ್ಷಗಳ ಇತಿಹಾಸ ಇರುವಂತ ಡೈರಿ. ಈ ನಿಮ್ಮ ಏನು 2025-26ನೇ ಸಾಲಿನ ಆಡಿಟ್ ನಮ್ಮ ವಿಸ್ತರಣಾಧಿಕಾರಿಗಳಿಗೆಲ್ಲ ಓದಿ ತಿಳಿಸಿದ್ರು. ಇದು ನೋಡಿದ್ರೆ ತುಂಬಾ ಖುಷಿ ಆಗ್ತದೆ. ಯಾಕೆಂದ್ರೆ ಒಳ್ಳೆ ಲಾಭ ಗಳಿಸಿದೆ ನಿಮ್ ಸಂಘ. ಫ್ಯಾಟ್ ಮೇಲೆ ರೇಟ್ ಕೊಟ್ಟರು ಕೂಡ ಇವತ್ತು ನಿಮ್ ಸಂಘಕ್ಕೆ ಇಲ್ಲಿಗೆ ಹಾಲು ಕರೆಯುವ ಯಂತ್ರಗಳಾಗ್ಬೋದು, ಬಿಲ್ಡಿಂಗ್ ಆಗ್ಬೋದು, ಇಷ್ಟೆಲ್ಲ ನೀವು ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ರು ಸಹ ಇವತ್ತು ನಿಮ್ಮ ಸಂಘದಲ್ಲಿ ಯೂಶಲಿ ಎಲ್ಲರೂ 8-12% ವ್ಯಾಪಾರ ಲಾಭ ಬಂದಿರುತ್ತೆ. ನಿಮ್ದು 13.4% ವ್ಯಾಪಾರ ಲಾಭ ಬಂದಿದೆ. ಲಾಭ ಪಾರದರ್ಶಕವಾಗಿ ತುಂಬಾ ಚೆನ್ನಾಗಿ ಸಂಘ ನಿರ್ವಹಣೆ ನಡೀತಾ ಇದೆ. ಹಾಗೆ ನಿವ್ವಳ ಲಾಭ
ನಿವ್ವಳ ಲಾಭ ಯೂಶಲಿ 4% ಬಂದಿರ್ತದೆ, ನಿಮ್ಗೆ 5.5% ಬಂದ ಅಂದ್ರೆ 4,28,000 ನಿವ್ವಳ ಲಾಭ ಕೂಡ ಬಂದಿದೆ. ಸೊ ಇದರಲ್ಲಿ ಒಳ್ಳೆ ಬೋನಸ್ ₹2.36 ನಿಮ್ಗೆ ಬೋನಸ್ ಕೂಡ ಹೇಳಿದ್ದಾರೆ. ಸಂಘ ಇದ್ರೆ ಹಾಲು ಉತ್ಪಾದಕರು, ಹಾಗೆ ಹಾಲು ಉತ್ಪಾದಕರಿದ್ರೆ ಕೂಡ ಸಂಘ. ಯಾಕೆ ಈ ಮಾತು ಹೇಳ್ತೀವಿ ಅಂತಂದ್ರೆ, ಇವತ್ತು ನಾವು ಗುಣಮಟ್ಟ ಕೊಡ್ಲಿಲ್ಲ ಅಂತಂದ್ರೆ, ಸಂಘಕ್ಕೆ ಒಳ್ಳೆ ಕ್ವಾಲಿಟಿ ಹಾಲು ಕೊಡ್ಲಿಲ್ಲ ಅಂದ್ರೆ ಒಳ್ಳೆ ರೇಟ್ ಬರೋದಿಲ್ಲ. ಯಾವಾಗ ರೇಟ್ ಬರೋದಿಲ್ಲ ಅಲ್ಲಿ ಒಕ್ಕೂಟದಲ್ಲೂ ಕೂಡ ಒಳ್ಳೆ ರೇಟ್ ಕಡಿಮೆ ಬರ್ತದೆ ನಿಮ್ಗೆ. ಕಳೆದ ವರ್ಷ ನಾವೇನು ಆಡಳಿತ ಮಂಡಳಿಯಲ್ಲಿ ನಿರ್ದೇಶಕರೆಲ್ಲ ಡಿಸಿಷನ್ ತಗೊಂಡು ಕೋಲಾರ ಜಿಲ್ಲಾ ಹಾಲು ಒಕ್ಕೂಟನೆಲ್ಲ ಕರ್ನಾಟಕ ಹಾಲು ಮಹಾಮಂಡಳಿ, ಕರ್ನಾಟಕ ಸರ್ಕಾರ ಕೂಡ ಈ ಒಂದು ವರ್ಷದ ನಿವ್ವಳ ಲಾಭಾಂಶ ₹4,28,550.73 ಅಂದ್ರೆ 5.5% ಅಷ್ಟು ಈ ವರ್ಷ ನಿವ್ವಳ ಲಾಭಾಂಶವನ್ನು ಸಂಘ ಗಳಿಸಿದೆ. ಗಳಿಸಿರ್ತಕ್ಕಂಥ ಲಾಭಾಂಶದಲ್ಲಿ ಸಹಕಾರ ಸಂಘಗಳ ರೀತಿಯ ಬಯಲಾದ ಪ್ರಕಾರ ನಾವು ಲಾಭವನ್ನು ಹಂಚಿಕೆಯನ್ನು ಮಾಡಿದಾಗ ಆಪದ್ದನ ನಿಧಿಗೆ 25%, ₹1,07,137. ಸಹಕಾರ ಶಿಕ್ಷಣ ನಿಧಿಗೆ 2%, ₹6,428. ಕಟ್ಟಡ ನಿಧಿಗೆ 10%, ₹31,498. ಶೇರ್ ಡಿವಿಡೆಂಟ್ ₹457. ಹಾಗೆ ಉತ್ಪಾದಕರ ಬೋನಸ್ 65%, ₹1,83,968.92. ಸಿಬ್ಬಂದಿ ಬೋನಸ್ ₹28,302. ರಾಸು ಅಭಿವೃದ್ಧಿ ನಿಧಿ, ಸಹಕಾರ ಪ್ರಚಾರ ನಿಧಿ ಮತ್ತು ಕ್ರೆಡಿಟ್ ಏನಿದೆ ಕೂಡ ನಿಮ್ಗೆ ಸಲ್ಲಬೇಕು. ಯಾಕಂದ್ರೆ ಹಾಲು ಹಾಕುವವ್ರಿಗೆ ಈ ಕಂಪ್ನಿ ಮೆಂಬರ್ಸ್ಗೆ ಅಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ. ಮುಂದಿನ ದಿನ ಇನ್ನೂ ಹೆಚ್ಚಿಗೆ ಇದನ್ನ ಮಾಡಿ. ಆಮೇಲೆ ನಂಗೆ ತಿಳಿದಂಗೆ ಏನೋ ಸಹಕಾರ ಕೊಡಬೇಕು, ಬಿಲ್ಡಿಂಗ್ ಆಗಲಿ, ಮಿಲ್ಕಿಂಗ್ ಮಿಷಿನ್ ಆಗಲಿ ಎಲ್ಲ ಕೊಟ್ಟಿದ್ವಿ. ಇನ್ನೇನಾದ್ರೂ ಬಾಕಿ ಇದ್ರೆ ಸಣ್ಣ ಪುಟ್ಟ ನಮ್ಮಿಂದ ಕೊಡುವಂತಹದ್ದು ಆದ್ರೆ 100% ನಾನು ನಿಮ್ ಜೊತೆ ಇರ್ತೀನಿ, ನಿಮ್ಮ ಸಂಘದ ಜೊತೆ ಇರ್ತೀನಿ, ನೀವು ಊರಿನ ಜೊತೆಗೆ ಇರ್ತೀನಿ. ಯಾಕಂದ್ರೆ ಈ ಸಂಘ ಇಷ್ಟೊಂದು ಚೆನ್ನಾಗಕ್ಕೆ ನಂಗೆ ತುಂಬಾ ಖುಷಿ ಆಗಿದೆ. ನಾನಲ್ಲಿ ಡೈರೆಕ್ಟ್ ಆಗಿರೋದಕ್ಕೆ ಇನ್ನೊಂದು ಖುಷಿ ಇಲ್ಲ ತಾಲೂಕಲ್ಲಿ. ನಮ್ಮ ತಂದೆಯವರು ಇದಕ್ಕೆ ಕಾರಣ, ಈ ಸಂಘಕ್ಕೆ. ಅಲ್ಲಿ ನಮ್ಮ ತಂದೆ ಮಾಡೋ ಸಂಘಕ್ಕೆ ನಮ್ಗೆ ಖುಷಿ ಜಾಸ್ತಿ. ಇನ್ನು ಮುಂದುವರೆದು ಇವತ್ತು ಒಕ್ಕೂಟದಲ್ಲಿ ಬರಗಾಲ ಅಂತ ಪರಿಗಣಿಸಿ ಬಹುಶಃ ನಮ್ಮ ಆಡಳಿತ ಮಂಡಳಿಯವರು ದರ ರಿಲೀಸ್ ಮಾಡೋದು ಕೂಡ ಒಂದು ನಿರ್ಧಾರ ತಗೊಳ್ತಾ ಇದ್ದಾರೆ. ಅದನ್ನು ನಿರ್ದೇಶಕರು ನಮ್ಗೆ ಹೇಳ್ತಾರೆ ಯಾವ ರೀತಿ ಅಂತ ಹೇಳಿ. ಈಗ ಪ್ರೆಸೆಂಟ್ ಜೋಳ ಫ್ರೀ ಕೊಡ್ತಾ ಇದೀವಿ ನಿಮ್ಗೆ. 5 kg SHG ಕೊಡ್ತಾ ಇದೀವಿ, 25 kg AT ಜೋಳ ಕೊಡ್ತಾ ಇದೀವಿ. ಪಾಣಿ ಮತ್ತೆ ನೀವು ಆಧಾರ್ ಕಾರ್ಡ್ ದಾಖಲೆಗಳು ನಮ್ಮ ಕ್ಯಾಂಪ್ ಆಫೀಸ್ ಕೊಟ್ರೆ, ಕ್ಯಾಂಪ್ ಆಫೀಸ್ ಜೋಳ ಇದೆ, ನಿಮ್ಗೆ ಜೋಳ ಕೊಡೋದ್ರ ಜೊತೆಗೆ ನೀರಾವರಿ ಇರೋ ಮೇವು ಬೆಳ್ಕೊಂಡ್ರೆ ಅದಕ್ಕೆ ₹5,000 ತರ ಪ್ರೋತ್ಸಾಹಧನ ನಾವು ನಿಮ್ಮ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡ್ಕೊಂಡು ಕೊಡುವಂತ ಒಂದು ಸೌಲಭ್ಯ ಕೂಡ ನಮ್ಮ ಆಡಳಿತ ಮಂಡಳಿ ಮತ್ತು ಒಕ್ಕೂಟ ಕಲ್ಪಿಸಿಕೊಟ್ಟಿದೆ. ಅದನ್ನು ಕೂಡ ತಾವೆಲ್ಲ ಬಳಸ್ಕೋಬೇಕು. ಸೊ ಹಾಗೆ ಒಕ್ಕೂಟದಿಂದ ಸಿಗುವಂತ ಎಲ್ಲಾ ಸೌಲಭ್ಯಗಳನ್ನು ಕೂಡ ವಿಮಾ ನಿಧಿಗಾಗಿ ತಲಾ 5% ಅಂತೆ ₹14,151. ಸೊ ಒಟ್ಟಾರೆಯಾಗಿ ಸಂಘಕ್ಕೆ ₹100 ಹಾಲು ಸರಬರಾಜು ಮಾಡಿರ್ತಕ್ಕಂಥ ಉತ್ಪಾದಕರಿಗೆ ₹2.36 ಈ ವರ್ಷ ಬಂದಿರತಕ್ಕಂಥ ಬೋನಸ್. ಖರ್ಚು ವೆಚ್ಚ ಮತ್ತು ಲಾಭ ವಿಲೇವಾರಿ ಕುರಿತು ಏನಾದ್ರು ಕೇಳೋದಿದ್ರೆ ತಾವು ಕೇಳಬಹುದು. ಏನಿಲ್ಲ ಅಂದ್ರೆ ಮುಂದಿನ ಒಂದು ವಿಚಾರಕ್ಕೆ ಹೋಗ್ತಾ ಇದೀವಿ. ಯಾರಿಗಾದ್ರೂ ಆತರ ಮೊನ್ನೆ ದಳಸ್ತೂರಲ್ಲೂ ಕೂಡ ಒಬ್ಬ ರೈತರು ಕೇಳಿದ್ರು, ಸರ್ ನಮ್ಗೆ ಕಡಿಮೆ ಬರ್ತದೆ, ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ. ಬಹುಶಃ ಅವರು ಆ ಪೌಡರ್ ಯೂಸ್ ಮಾಡಿದಿಲ್ಲ, ಮೈ ಪೌಡರ್ ಮತ್ತೆ ಸಮೃದ್ಧಿ ಅಂತ ಬರುತ್ತೆ. ನೀವು ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ ಕಳ್ಸಿಕೊಡಂತ ವ್ಯವಸ್ಥೆ ಮಾಡ್ಕೊಡ್ತೀನಿ ನಿಮ್ ಸಂಘಕ್ಕೆ. ಸೊ ಅದನ್ನ ಬಳಸಿದ್ರೆ ಖಂಡಿತವಾಗ್ಲೂ ಫ್ಯಾಟ್ ರೈಸ್ ಆಗ್ತದೆ, ಒಳ್ಳೆ ಗುಣಮಟ್ಟ ತಗೋಬಹುದು. ಮತ್ತೆ ಹಾಲು ಉತ್ಪಾದನೆ ಬರೀ ನಾವ್ ಏನಾಗಿದೆ ಹಾಲು ಜಾಸ್ತಿ ಹಾಕ್ಬೇಕು, ಅಮೌಂಟ್ ಜಾಸ್ತಿ ಬರುತ್ತೆ ಅನ್ನೋ ಉದ್ದೇಶದಿಂದ ಪ್ಯೂರ್ HF ಹಸುಗಳನ್ನ ನಾವು ಬಹಳಷ್ಟು ಜನ ಬಳಸ್ತಾ ಇದೀವಿ. ಸೊ 20 ಲೀಟರ್ 30 ಲೀಟರ್ ಹಾಲು ಹಾಕುವಂತ ರೈತರಿಗೆ ಒಂದು ಸಲಹೆ ಏನು ಅಂದ್ರೆ, ಒಂದು ಜರ್ಸಿ ಹಸು ಅದ್ರ ಜೊತೆಯಲ್ಲಿ ಒಂದು ಎಮ್ಮೆ ಅಥವಾ ಜರ್ಸಿ ಹಸು ನೀವು ಕಟ್ಕೊಂಡಿದ್ದಲ್ಲಿ ಅಷ್ಟು ಹಾಲ್ಗೆ ಫ್ಯಾಟ್ ರೈಸ್ ಆಗುತ್ತೆ. ನಿಮ್ಗೆ 4.1 ಫ್ಯಾಟ್ ಬಂದ್ರೆ ನಿಮ್ಗೂ ₹1 ಹೆಚ್ಚಿಗೆ ಬರ್ತದೆ ಸಂಘದಲ್ಲಿ. ಸೊ ಹಾಗಾಗಿ ಆ ರೀತಿ ನೀವು ಅದನ್ನ ಅನುಕೂಲ ಭೂಮಿ ಸ್ವಾಮಿ ಪಾಲಿಗೆ ಬಂದ ಏ ಶಾರದೆ ದಯಾ ಪಾಲಿಸು, ಈ ಬಾಳನು ಬೆಳಗಾಗಿಸು, ಏ ಶಾರದೆ. ಸಹಕಾರಕ್ಕೆ ಹಾಕೊಳ್ತಾ ಅದರಲ್ಲಿ ನಮಗೆ ತಿಳಿದ ಮಟ್ಟಿಗೆ ನಾವು ಈಗಲೇ ಕೇಳಿದ ತಕ್ಷಣ ಕೊಟ್ಟೇ ಬಿಡ್ತಾವ ಅಂತ ಹೇಳಕ್ಕಾಗಲ್ಲ. ನಾವು ಕೇಳೋ ನಮ್ಮ ಧರ್ಮ ಆಕ್ಚುಲಿ ವಾಸ್ತವಾಂಶ ಅದು. ಈ ಪರಿಸ್ಥಿತಿ ಹಂಗಿದೆ, ಮಳೆ ಇಲ್ಲ, ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಈ ಮೇವಿಗೆಲ್ಲ ಹೋಗ್ಬೇಕು ಅಂತ ಪರಿಸ್ಥಿತಿಯಲ್ಲಿ ಆಲ್ರೆಡಿ ಜಾಸ್ತಿ ಮಾಡಿದ್ರೆ ನಿಮ್ಗೇನೋ ಒಂದು ಸಮಾಧಾನ. ಒಂದು ₹2 3 ಕೊಡ್ತಾ ರೇಟ್ ಮಾಡಿದ್ರೆ ಅದು ಆ ವಿಷಯ ಮಾತಾಡಕ್ಕೆ ಸ್ವಲ್ಪ ಲೇಟ್ ಆಯ್ತು.
ಆಮೇಲೆ ಅದ್ರ ಬಗ್ಗೆ ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ ಗೌರ್ಮೆಂಟ್ ಗಮನಕ್ಕೆ ತಂದು ಇದ್ರ ಬಗ್ಗೆ ಆಲ್ ರೇಟ್ ರೈಸ್ ಮಾಡಕ್ಕೆ. ಆಮೇಲೆ ನಿಮ್ ಸಂಘ ಲಾಭ ನೋಡಿದೆ ಮೋಸ್ಟ್ಲಿ ಈ ನಮ್ಮ ಈ 2 ಪಂಚಾಯತಿಗಳು ಇದೆಲ್ಲ ಜಾಸ್ತಿ ಕರೆಕ್ಟ್ ಇದೆ ಅಂದ್ರೆ ಅದು ನಿಮ್ಮ ಅವ್ರು ಇದನ್ನ ಉಳಿಸಿದ್ರಲ್ಲ ನೀವು ನಮ್ಮ ತಂದೆ ಮಾಡಿದ್ನ ನೀವು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರಲ್ಲ ಅದು ದೊಡ್ಡ ವಿಷಯ. ಅದು ಅಷ್ಟು ಸುಲಭದ ವಿಷಯ ಅಲ್ಲ. ಅದಕ್ಕೋಸ್ಕರ ಅದೊಂದು ಇದು ನನ್ಗೆ ಖುಷಿ. ಫಸ್ಟ್ ನಮ್ಮ ತಂದೆ ಅವ್ರು ರಿಟೈರ್ಡ್ ಆಗಿದ್ರು 82 ಅಂದ್ರೆ ರಿಟೈರ್ಡ್ ಆಗಿದ್ರು. 80 ಇಸ್ವಿಯಲ್ಲಿ ಅವ್ರು ರಿಟೈರ್ಡ್ ಆಗಿದ್ದು. 80ಕ್ಕೆ ನಾನು 79ಕ್ಕೆ ಕೆಲಸಕ್ಕೆ ಸೇರಿದ್ದೆ. ಅಷ್ಟು ಹೇಳಿ ಯಾವುದೇ ರೀತಿ ಆಗಲಿ. ಆಮೇಲೆ ನಮ್ಮ ಇವ್ರು ಹೇಳಿದ್ರು ಈ ಬಲ್ಗಾದಲ್ಲಿ ಮೇವು ಸೈಲೇಜ್ ಬಗ್ಗೆ ಐಡಿಯಾ ಇದೆಯಪ್ಪ ಹೇಳಿದ್ಯಾ? ಸೈಲೇಜ್ ನಮ್ಮ ಸಹಾಯ ಮಾಡ್ತೀವಿ. ಎಲ್ಲಾ ಬೆನಿಫಿಟ್ಸ್ ತಗೊಳ್ಳಿ. ಬಟ್ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಈ ಪರಿಸ್ಥಿತಿಯಲ್ಲಿ ನಾವು ಹೆಚ್ಚಿಗೆ ಏನ್ ಮಾಡಕ್ಕೂ ಕಷ್ಟ ಆಗ್ಬಿಟ್ಟಿದೆ. ಈಗ ನಮ್ಮ ಹಾಲು ಕೆಲವರು ನಮಗೂ ಹಾಲು ಕಡಿಮೆ ಆಗಿದೆಯಲ್ಲ, ನಾವು ವ್ಯಾಪಾರ ಮಾಡಿ ಬಿಸ್ನೆಸ್ ಮಾಡೋದು ಕಷ್ಟ ಆಗ್ಬಿಟ್ಟಿದೆ. ಲಾಭ ಮುಂದಿನ ದಿವಸಗಳಲ್ಲಿ ಒಟ್ಟಲ್ಲಿ ರೇಟು 90 ಭಾಗ ಜಾಸ್ತಿ ಮಾಡ್ಬೋದು. ಅದು ಒಂದು ತಿಂಗಳಾಗುತ್ತೋ 15 ದಿವಸ ಆಗುತ್ತೋ. ನಾವು ಬೇಡಿಕೆ ಬರೀ ಒಂದಲ್ಲ, ಈಗ ರಾಮನಗರದಲ್ಲಿ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಮಂಡ್ಯ, ತುಮಕೂರು, ಆಮೇಲೆ ಮೇವಿಲ್ದಾಗ ಏನಾಗುತ್ತೆ ಅಂದ್ರೆ ಹಾಲು ಕ್ವಾಂಟಿಟಿ ಕಡಿಮೆ ಬರುತ್ತೆ. ಆಮೇಲೆ ಗುಣಮಟ್ಟ ಕೂಡ ಇಲ್ಲ, ಹಸಿರು ಸಿಗೋದಿಲ್ಲ. ಇನ್ನೊಂದು ಕಾರಣದಿಂದ ಅದರಿಂದ ಈ 19ನೇ ತಾರೀಕು ಸ್ವಲ್ಪ ನಮ್ಮ ರೈತರು DC ಆಫೀಸ್ಗೆ ಹೋಗಿ ಎಲ್ಲ ಡಿಸ್ಟ್ರಿಕ್ಟ್ ಪೂರ್ತಿ ಹೋಗಿ ನೀವೆಲ್ಲ ಬೇಡಿಕೆ ಇಡ್ಬೇಕು ಅಂತ ಆಲ್ ರೇಟ್ ಜಾಸ್ತಿ ಮಾಡಿ. ಈ ಬೇರೆ ಕಡೆ ಎಲ್ಲ ಆಲ್ ರೇಟ್ ಪಕ್ಕದ ಡಿಸ್ಟ್ರಿಕ್ಟ್ ಇದು ರಾಜ್ಯಗಳಲ್ಲಿ ಜಾಸ್ತಿ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇದು ಮಾಡ್ಬೇಕು ಅಂತಿದ್ದೀವಿ. ಸೊ ಈಗ ಅಸೆಂಬ್ಲಿ ನಡೀತಾ ಇರೋದ್ರಿಂದ ಈ ಟೈಮ್ ಬಹಳ ಸೂಕ್ತ ಅಂದ್ಬಿಟ್ಟು ಅದ್ರ ಬಗ್ಗೆ ಮೀಟಿಂಗ್ ಗುಣಮಟ್ಟದ ಆಧಾರದ ಮೇಲೆ ರೇಟ್ ಕೊಡ್ಬೇಕು ಅಂತ ಡಿಸಿಷನ್ ತಗೊಂಡು ಏನು ಫ್ಯಾಟ್ ಮೇಲೆ ರೇಟ್ ಹಿಂದೆಲ್ಲ ಆವರೇಜ್ ರೇಟ್ ಕೊಟ್ಬಿಡ್ತಿದ್ದೆ, ಸರಾಸರಿ ರೇಟ್. ಈಗ ಫ್ಯಾಟ್ ಮೇಲೆ ರೇಟ್ ಕೊಡೋದ್ರಿಂದ ಹಲವಾರು ಉತ್ಪಾದಕರಿಗೆ ಒಳ್ಳೆ ರೇಟ್ ಕೂಡ ಹೋಗ್ತಾ ಇದೆ. ಕಡಿಮೆ ಬರೋರಿಗೆ ನೋವಿದೆ, ಕೆಲವರಿಗೆ ಕಡಿಮೆ ಬರ್ತಾ ಇದೆ ಅಂತ. ಈಗ ಕೆಲವು ಹಸುಗಳು ಹೊಸದಾಗಿ ಕರು ಹಾಕಿದಾಗ ಸ್ವಾಭಾವಿಕವಾಗಿ ಹಾಲು 10 ಲೀಟರ್ 15 ಲೀಟರ್ ಆಗುವಂತದ್ದು ನಿಮ್ಗೆ 3ಗಿಂತ ಫ್ಯಾಟ್ ಕಡಿಮೆ ಬರುತ್ತೆ. ನಾವು ಆದ್ರೂ ಕೂಡ 3 ಮೇಲೆ ಅದನ್ನ ಎಂಟ್ರಿ ಮಾಡಿ ಅವ್ರಿಗೆ ಫ್ಯಾಟ್ ಕೊಡಿ ಅಂತ ಇದ್ವಿ. ನಿಮ್ ಮಂಜು ಅವರು ಕೂಡ ಒಂದ್ಸಲ ನಮ್ಮ ಆಫೀಸಿಗೆ ಬಂದಿದೆ, ಸರ್ ಫ್ಯಾಟ್ ಕಡಿಮೆ ಬರ್ತಾ ಇದೆ ಅಂತೇಳಿ. ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಶಿಬಿರ ಕಚೇರಿಯಲ್ಲಿ ಹಲವಾರು ಈಗೇನ್ ನಿಮ್ಗೆ ಮಿನರಲ್ ಮಿಕ್ಸ್ಚರ್ ಇದು ಕೊಡ್ತಾ ಇದೀವಿ. ಬಹಳ ಜನ ಬಳಸೋದಿಲ್ಲ. ನೀವು ಅದು ಪೌಡ್ರು ಪುರೆ ಹಾಕತ್ತೆ ಹಸುಗಳು ಅಂತ ಹೇಳಿ. ಬಟ್ ಅದನ್ನ ಸಂಘದಲ್ಲಿ ಈ ಸರಿ ಲಾಭಾಂಶ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಇನ್ನ 3%ಗೆ ಹೋಗ್ಲಿ ಅಂತ ಹೇಳಿ ಮಾಡ್ತೀವಿ ನಾವು ಸರ್. ಎಲ್ಲ ಅನುಕೂಲಗಳು ಚೆನ್ನಾಗಿ ಮಾಡ್ಕೊಡ್ತಾರೆ. ಇಷ್ಟು ಮಾತು ಹೇಳಿ ಮಾಡ್ಬೇಕಂತೀವಿ. ನಾವು ಮೋಸ್ಟ್ಲಿ 19ನೇ ತಾರೀಕು ನಾವು DC ಆಫೀಸ್ ಹೋಗ್ತೀವಿ. ಸೊ ನಿಮ್ಮೆಲ್ಲ ಸಹಕಾರ ಇಲ್ಲಿ ಮುಂದಿನ ದಿನಗಳಲ್ಲಿ ಏನ್ ಬೇಕು ಸಹಾಯ ನಮ್ಮಿಂದ ಲೀಗಲ್ ಆಗಿ ಎಲ್ಲ ನಿಮ್ ಜೊತೆ ನಾವು ಇರ್ತೀವಿ ಅಂತ ಹೇಳಿ ಈ ಸಂಘ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಪಡ್ಕೊಳ್ಳಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಮಾತು